ಈಶಾನ್ಯ ಪದವೀಧರರ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದು ಈಗಾಗಲೇ ಹಲವು ಕಡೆ ಪ್ರಚಾರವನ್ನ ಕೈಗೊಂಡಿದ್ದೇವೆ ಎಂದು ಸುನಿಲ್ ಕುಮಾರ್ ವಂಟಿ ಅವರು ತಿಳಿಸಿದರು. ಈಗಾಗಲೇ ಈಶಾನ್ಯ ಪದವೀಧರರ ಮತಕ್ಷೇತ್ರಕ್ಕೆ ಎಲ್ಲ ಕಡೆ ಒಂದು ಅಭೂತಪೂರ್ವವಾದ ಬೇಡಿಕೆ ಬಂದಿದ್ದು, ಪದವೀಧರರ ಸಮಸ್ಯೆಗಳು ಮತ್ತು ಶಿಕ್ಷಕರ ಸಮಸ್ಯೆಗಳು, ಶಾಲೆಗಳ ಸಮಸ್ಯೆಗಳ ಬಗ್ಗೆ ಮತ್ತು ಅನೇಕ ವಿಷಯಗಳ ಬಗ್ಗೆ ಚರ್ಚೆಯಾಗಬೇಕಾಗಿದೆ. ಈ ಚರ್ಚೆ ಆಗಬೇಕು ಅಂತಂದ್ರೆ ಜನರು ನನ್ನನ್ನು ಆರಿಸಿ ತರಬೇಕು. ನನ್ನನ್ನು ಈಶಾನ್ಯ ಪದವೀಧರರ ಮತಕ್ಷೇತ್ರಕ್ಕೆ ಬೆಂಬಲಿಸಿ ಸಂಪೂರ್ಣ ಮತವನ್ನು ನನಗೆ ನೀಡಬೇಕು ಎಂದು ಸುನಿಲ್ ಕುಮಾರ್ ವಂಟಿ ಅವರು ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದರು. ಎಲ್ಲ ಸಂಪಾದಕರು ಮತ್ತು ವರದಿಗಾರರು ಹಾಗೂ ದೃಶ್ಯ ಮಾಧ್ಯಮದ ಪತ್ರಿಕಾ ಬಾಂಧವರಿಗೆ ನನ್ನ ನಮಸ್ಕಾರಗಳು ಮತ್ತು ಈ ಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ, ನಾನು ಡಾಕ್ಟರ್ ಸುನಿಲ್ ಕುಮಾರ್ ಎಚ್ ವಂಟಿ, ಕಲ್ಯಾಣ ಕರ್ನಾಟಕ ಪ್ರದೇಶದ ಈಶಾನ್ಯ ಪದವೀಧರ ಮತಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ತಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ಸಾಮಾನ್ಯವಾಗಿ ವಿಧಾನ ಪರಿಷತ್ತಿಗೆ ಚುನಾವಣೆ ನಡೆದಾಗ ಸ್ವತಂತ್ರ ಅಭ್ಯರ್ಥಿನ ಒಳಗೊಂಡಂತೆ ಯಾವ ಪಕ್ಷಕ್ಕೂ ಚುನಾವಣೆ ಚಿಹ್ನೆಗಳನ್ನು ಇರುವುದಿಲ್ಲ. ವಾಡಿಕೆಯಂತೆ ನಿಯಮದಂತೆ ಚಿಹ್ನವೂ ಇರುವುದಿಲ್ಲ. ಆದರೂ ರಾಜಕೀಯ ಪಕ್ಷಗಳು ತಮ್ಮ ಬೆಂಬಲಿತ ಅಭ್ಯರ್ಥಿಗಳ ಪರ ಚುನಾವಣೆ ಪ್ರಚಾರ ಮಾಡುವುದನ್ನು ವಾಡಿಕೆಯಾಗಿದೆ. ನಮ್ಮ ಈ ಭಾಗ ಹಿಂದುಳಿದಿರುವುದು ಸರ್ವರಿಗೂ ತಿಳಿದ ವಿಚಾರ. ಆದರೆ ತಮ್ಮ ಕಾರ್ಯಕರ್ತರ ಮೂಲಕ ರಾಜಕೀಯ ಪಕ್ಷಗಳು ವೈಯಕ್ತಿಕ ನೆಲೆಗಟ್ಟಿನ ಈ ಚುನಾವಣೆಯನ್ನು ರಾಜಕೀಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳುತ್ತಿವೆ. ಅವರು ಎಲ್ಲಿಯೂ ಈ ಭಾಗದ ನಿರುದ್ಯೋಗ ಸಮಸ್ಯೆ, ಕೈಗಾರಿಕೆಗಳ ಸ್ಥಾಪನೆ, ಶಿಕ್ಷಿತರ ವಲಸೆ ನಿಯಂತ್ರಣ ಮೊದಲಾದ ಜಲವಂತ ವಿಷಯಗಳ ಕುರಿತು ತುಟಿ ಬಿಚ್ಚುವುದಿಲ್ಲ. ರಾಜಕೀಯ ಉದ್ದೇಶದ ದೃಷ್ಟಿಯಿಂದ ಕೇವಲ ಪರಸ್ಪರ ಕೆಸರಾಚಾಟವು ಮಾಡುವುದನ್ನು ನಾವು ನೋಡುತ್ತೇವೆ. ಆದರೆ ಅವರ ಸಾಧನೆ ಎಂಬಂತೆ ಬಿಂಬಿಸುತ್ತವೆ. ಈ ಕಲ್ಯಾಣ ಕರ್ನಾಟಕ ಪ್ರದೇಶದ ಜನರು ಎಲ್ಲ ರಂಗದಲ್ಲಿಯೂ ಹಿಂದೆ ಉಳಿದಿದ್ದಾರೆ ಎಂಬ ಸತ್ಯ ಗೊತ್ತಿದ್ದರೂ ಪೂರಕ ಶಿಕ್ಷಣ ನೀಡುವಲ್ಲಿ ಸರ್ಕಾರಗಳು ವಿಫಲವಾಗಿವೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಸುಮಾರು ವರ್ಷಗಳಿಂದ ಹುದ್ದೆಗಳನ್ನು ಭರ್ತಿಯಾಗದೆ ಕೇವಲ ಅತಿಥಿ ಉಪನ್ಯಾಸಕರು ಮಾತ್ರ ತರಗತಿಗಳನ್ನು ಬೋಧನೆ ನಡೆಸುತ್ತಿದ್ದಾರೆ. ಇದು ಮೇಲ್ನೋಟಕ್ಕೆ ಬೇಕು ಎಂಬಂತೆ ಜಾಣ ಕುರುಡುತನ ತೋರುತ್ತಿರುವುದು ಭಾಸವಾಗುತ್ತಿದೆ. ಇದರಿಂದ ಇಲ್ಲಿನ ಉನ್ನತ ಶಿಕ್ಷಣ ಹಿಂದುಳಿದಿದ್ದು ನಮ್ಮ ಪ್ರತಿಭೆಗಳಿಗೆ ಅನ್ಯಾಯವಾಗುತ್ತಿದೆ. ಮೂಲಕ ಶಿಕ್ಷಣದ ಹೊರತು ಕೌಶಲ್ಯ ಅಭಿವೃದ್ಧಿ ಅಸಾಧ್ಯ ಎಂದು ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ. ವಿವಿಧ ಇಲಾಖೆಗಳ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಉದ್ಯೋಗ ಭರ್ತಿಯಾಗದೆ ಅನೇಕ ಪ್ರತಿಭಾನ್ವಿತ ಅಭ್ಯರ್ಥಿಗಳು ತಮ್ಮ ಉದ್ಯೋಗದ ಆಸೆಯಿಂದ ಬ್ರಹ್ಮ ನಿರಸನಗೊಂಡಿದ್ದಾರೆ. ಕಾಲಕ್ಕೆ ತರವಾದ ಹಾಗೂ ಹೊಸ ಹುದ್ದೆಗಳ ಭರ್ತಿಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡರೆ ನಮ್ಮ ಭಾಗದ ಜನರ ತಕ್ಕಮಟ್ಟಿನ ಉದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬಹುದು. ಪ್ರಜ್ಞಾವಂತ ಮತದಾರರು ನನ್ನನ್ನು ಆಶೀರ್ವದಿಸುವರು ಎಂಬ ಸಂಪೂರ್ಣ ಭರವಸೆ ಇದೆ. ನನ್ನ ಕ್ರಮ ಸಂಖ್ಯೆ 18 ಇದ್ದು ತಾವು ಮೊದಲ ಪ್ರಾಶಸ್ತ್ಯ ಮತ ನನಗೆ ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ನನ್ನೊಂದಿಗೆ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಸದಾನಂದ ಪಾಟೀಲ್ ಅವರು, ಗೂಡುಸಾಬ್ ಮೌಲಾಲಿ ಅವರು, ಸುಮಿತ್ರಾ ಗಾಯಕ್ವಾಡ್ ಅವರು, ಇವರೆಲ್ಲರೂ ಆಗಮಿಸಿದ್ದು ತಮ್ಮ ಮೂಲಕ ನಾನು ಮತ್ತೊಮ್ಮೆ ನಮ್ಮ ಪ್ರಬುದ್ಧ ಮತದಾರರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡೋಕ್ಕೆ ನಮಗೆ ಅವಕಾಶವನ್ನು ಒದಗಿಸ್ಕೊಡ್ಬೇಕಂತೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ.